1968ರ ಮಾರ್ಚ್ 6ರಂದು ನಾಯಬ್ ಸುಬೇದಾರ್ ಚುನ್ನಿಲಾಲ್ ಅವರು ಜಮ್ಮು ಮತ್ತು ಕಾಶ್ಮೀರದ ಭುದೇರ್ವಾದಲ್ಲಿ ಜನಿಸಿದರು. ಚುನ್ನಿಲಾಲ್ ಕೇವಲ 19ನೇ ವಯಸ್ಸಿನಲ್ಲಿ ಭಾರತೀಯ ಸೇನೆಗೆ ಸೇರಿದರು. 1987ರಲ್ಲಿ ಕೇವಲ 20ನೇ ವಯಸ್ಸಿನಲ್ಲಿ ಅವರು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ ಗ್ಲೇಸಿಯರ್ನಲ್ಲಿನ ಬನಾ ಪೋಸ್ಟ್ ಅನ್ನು ಪಾಕಿಸ್ತಾನದ ಆಕ್ರಮಣದಿಂದ ಮುಕ್ತಗೊಳಿಸಿದರು ಮತ್ತು ಅದರ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಈ ಶೌರ್ಯಕ್ಕಾಗಿ ಚುನ್ನಿಲಾಲ್ ಅವರಿಗೆ ಸೇನಾ ಪದಕವನ್ನು ನೀಡಲಾಯಿತು. ಚುನ್ನಿಲಾಲ್ ನಮ್ಮ ತಂಡದ ಅತ್ಯಂತ ಕಿರಿಯ ಸೈನಿಕ, ಆದರೆ ಸಿಂಹದಂತೆ ಧೈರ್ಯಶಾಲಿ ಎಂದು ಚುನ್ನಿಲಾಲ್ ಬಗ್ಗೆ ಪರಮವೀರ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಬನಾ ಸಿಂಗ್ ಹೇಳಿದ್ದರು. 1987ರ ನಂತರ 1999ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಆಪರೇಷನ್ ರಕ್ಷಕ್ ಪ್ರಾರಂಭವಾಯಿತು. ಇದರಲ್ಲಿ ಚುನ್ನಿಲಾಲ್ ಮತ್ತೊಮ್ಮೆ ಕೆಚ್ಚೆದೆಯಿಂದ ಹೋರಾಡಿ 12 ಭಯೋತ್ಪಾದಕರನ್ನು ಕೊಂದು ಪೋಸ್ಟ್ ಅನ್ನು ಉಳಿಸಿದರು. ಇದಕ್ಕಾಗಿ ಅವರಿಗೆ ವೀರಚಕ್ರ ಪ್ರಶಸ್ತಿ ನೀಡಲಾಯಿತು. ನಂತರ 2007ರ ಜೂನ್ 24ರಂದು ಚುನ್ನಿಲಾಲ್ ತನ್ನ ಸಹಚರರೊಂದಿಗೆ ಕುಪ್ವಾರ ಸೆಕ್ಟರ್ಗೆ ನಿಯೋಜಿಸಲ್ಪಟ್ಟರು. ಆ ಸಂದರ್ಭದಲ್ಲಿ ಅವರಿಗೆ ಉಗ್ರರು ನುಸುಳಿದ್ದಾರೆ ಎಂಬ ಸುದ್ದಿ ಸಿಕ್ಕಿತು. ಇದರ ನಂತರ ಎನ್ಕೌಂಟರ್ ಪ್ರಾರಂಭವಾಯಿತು. ಇದರಲ್ಲಿ 2 ಉಗ್ರರು ಹತರಾದರು. 1 ಗಂಟೆ ಕಾಲ ನಡೆದ ಎನ್ಕೌಂಟರ್ನಲ್ಲಿ ಚುನ್ನಿಲಾಲ್ರ 2 ಸಹಚರರು ಗಾಯಗೊಂಡರು. ಭಯೋತ್ಪಾದಕರ ವಿರುದ್ಧ ಹೋರಾಡುತ್ತಿರುವಾಗ ಚುನ್ನಿಲಾಲ್ ತೀವ್ರವಾಗಿ ಗಾಯಗೊಂಡರು. ಆದರೆ ಗಾಯಗೊಂಡ ಸ್ಥಿತಿಯಲ್ಲಿಯೂ ಅವರು ಇನ್ನೂ 3 ಭಯೋತ್ಪಾದಕರನ್ನು ಕೊಂದರು. ಈ ಕಾರ್ಯಾಚರಣೆಯಲ್ಲಿ ನಾಯಬ್ ಸುಬೇದಾರ್ ಚುನ್ನಿಲಾಲ್ ಹುತಾತ್ಮರಾದರು. ಅವರ ಅದಮ್ಯ ಧೈರ್ಯ ಮತ್ತು ತ್ಯಾಗಕ್ಕಾಗಿ 2007ರ ಆಗಸ್ಟ್ 15ರಂದು ಚುನ್ನಿಲಾಲ್ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರವನ್ನು ನೀಡಿ ಗೌರವಿಸಲಾಯಿತು. 1957ರ ಮಾರ್ಚ್ 6ರಂದು ಘಾನಾ ಸ್ವಾತಂತ್ರ್ಯ ಪಡೆಯಿತು. ಸ್ವಾತಂತ್ರ್ಯದ ಮೊದಲು ಘಾನಾ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿತ್ತು. ಘಾನಾ ಗಣರಾಜ್ಯವು ಪಶ್ಚಿಮ ಆಫ್ರಿಕಾದಲ್ಲಿರುವ ಒಂದು ದೇಶ. ಇದರ ರಾಜಧಾನಿ ಅಕ್ರಾ ಘಾನಾದ ದೊಡ್ಡ ನಗರ. ಈ ದೇಶದಲ್ಲಿ ಹೆಚ್ಚಾಗಿ ಮಾತನಾಡುವ ಭಾಷೆ ಇಂಗ್ಲಿಷ್. ಇದನ್ನು ಘಾನಾ ವಸಾಹತುಶಾಹಿ ಯುಗದಿಂದ ಆನುವಂಶಿಕವಾಗಿ ಪಡೆದಿದೆ. ಆದರೆ ಘಾನಾ ಬಹುಭಾಷಾ ದೇಶವೂ ಆಗಿದ್ದು ಅಲ್ಲಿ ಸುಮಾರು 80 ಭಾಷೆಗಳನ್ನು ಮಾತನಾಡುತ್ತಾರೆ.